ನೋಡಿ, ಮಾರುದ ದೋಸೆಗೆ ನಾನು ಮಾರು ಹೋಗಿದ್ದು ಸುಳ್ಳಲ್ಲ ಆ್ಯಕ್ಚುಲಿ. ಈ ಕಂಪ್ನಿ ಜಾಬ್ ಹೋದರೆ ನನಗೆ ದೊಡ್ಡದಾಗಿ ಬಿಸ್ನೆಸ್ ಆಗಿ ಬೆಳೆಯೋಕ್ಕಾಗೋದಿಲ್ಲ. ನಾನು ಒಂದು ಬಿಸ್ನೆಸ್ ಮಾಡಬೇಕು, ಅದರ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ಒಂದು ದೊಡ್ಡ ಇಂಟೆನ್ಷನ್ ಇತ್ತು. 1 2 ಕರೆಕ್ಟು 2 ಫೀಟ್ ಇರುವಂಥದ್ದು ಸೈಜಲ್ಲಿ. ಒಳ್ಳೆ ಮರುಭೂಮಿಯಲ್ಲಿ ಒಂದು ಮಳೆ ಬಂದರೆ ಹೆಂಗಿರುತ್ತೋ ಹಂಗಾಯಿತು. ಈ ದೋಸೆ ತಿನ್ನೋರಿಗೆ ಫುಲ್ ಒಳಗಡೆ ಡ್ರೈ ಆಗಿಬಿಟ್ಟಿತ್ತು. ಸಖತ್ತಾಗಿ ಮಾಡಿದ್ದಾರೆ, ಟೇಸ್ಟ್ ಮಾತ್ರ. ನೋಡಿ, ಇದು ವೆಜ್ ಹರಾಬರ ಕಬಾಬ್ ಅಂತೆ. ಪ್ಯೂರ್ ವೆಜ್ ಅಲ್ವಾ ಇದು? ಸೂಪರ್ ಸೂಪರ್. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾನಿವತ್ತು ಬನ್ನೇರಘಟ್ಟ ಝೂದಿಂದ ಈ ಕಡೆ ಜಿಗಣಿ ಕಡೆ ಹೋಗೋ ರೂಟಲ್ಲಿ ಬಂದಿದ್ದೆ. ಇಲ್ಲಿ ನಿಸರ್ಗ ಲೇಔಟ್ ಅಂತ ಒಂದು ಫೇಮಸ್ ಆಗಿರುವಂಥ ಲೇಔಟ್ ಎಲ್ರಿಗೂ ಗೊತ್ತೇ ಇದೆ. ಇಲ್ಲಿಗೆ ಬಂದಾಗ ಒಂದು ಸಮಸ್ಯೆ ಅಂದರೆ, ಹತ್ತಿರದಲ್ಲಿ ಕುತ್ಕೊಂಡು ಒಂದು ಒಳ್ಳೆ ವೆಜ್ ಹೋಟೆಲ್ ಬೇಕಂದ್ರೆ ಸ್ವಲ್ಪ ಹುಡುಕಾಡಬೇಕಾಗತ್ತೆ ನೀವು. ಎಸ್ಪೆಷಲಿ ಜಿಗಣಿಯಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ಮಾತ್ರ ಒಂದು ಅವೈಲೇಬಿಲಿಟಿ ಇದೆ. ಸೊ ನನಗೆ ಇಲ್ಲಿ ಬಂದಾಗ ಫಸ್ಟಿಗೆ ಕಣ್ಣಿಗೆ ಬಿದ್ದಿದ್ದು ಅಂದರೆ ಸಮೃದ್ಧಿ ಗಾರ್ಡನ್. ತುಂಬ ಹೆಸರು ಫೇಮಸ್ ಆಗಿರುವಂಥದ್ದೇ, ಆದರೆ ನಾನು ಇಲ್ಲಿಯವರೆಗೆ ಈ ಒಂದು ಪ್ಲೇಸ್ಗೆ ಬಂದಿರಲಿಲ್ಲ. ಸೊ ನೋಡೋಣ ಈ ಹೋಟೆಲ್ನಲ್ಲಿ ಏನು ಸ್ಪೆಷಲ್ ಇದೆ, ಇವತ್ತು ಮಧ್ಯಾಹ್ನದ ಒಂದು ಊಟನ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ ಈ ಹೋಟೆಲ್ನ? 6:30 ಓಪನ್ ಆಗುತ್ತೆ. 6:30 ಓಪನ್ ಆಗುತ್ತಾ? ಹಾಂ ಹಾಂ. ನೈಟ್ ಎಷ್ಟು ಗಂಟೆವರೆಗೆ ಇರುತ್ತೆ? 10:30ವರೆಗೆ ಇರುತ್ತೆ. 10:30. ಜ್ಯೂಸ್ ಕೌಂಟರು ಮತ್ತು ಐಸ್ ಕ್ರೀಮ್ಗಳ ಸೆಕ್ಷನ್ನು, ಈ ಕಡೆ ದೋಸೆ ಮತ್ತು ಪಾರ್ಸೆಲ್ಗಳ ಸೆಕ್ಷನ್ ಕೂಡ ಇದೆ. ಸರ್, ಇವಾಗ ರೆಡಿ ಮಾಡ್ತಾರೆ ಐಟಮ್ ಇದು? ಸಮೃದ್ಧಿ ಸ್ಪೆಷಲ್ ಮಂಚೂರಿ. ಓಹೋ, ಸಮೃದ್ಧಿಯ ಸ್ಪೆಷಲ್ ಮಂಚೂರಿ ಅಂತೆ. ನೋಡೋಣ. ಐಟಮ್ ಆಯಿತು. 3 ಸಮೃದ್ಧಿ ಸ್ಪೆಷಲ್ ಮಂಚೂರಿ ರೆಡಿ ಆಗಿತ್ತು. ಆಗಿದೆ. ಇದರಲ್ಲಿ ನೀವು ನಾರ್ಮಲ್ ಆಗಿ ಕೊಡೋದ್ರ ಜೊತೆಗೆ ಈ ಥರ ಗಾರ್ನಿಷಿಂಗ್ ಮಾಡೋಕ್ಕೆ ಸಪ್ರೇಟಾಗಿ ಎಫರ್ಟ್ ಆಗ್ತಾರೆ, ಹೇಗೆ? ಎಫೆಕ್ಟ್ ಆಗ್ತೀವಿ. ಹೌದಾ? ನೋಡಿ, ಅದಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಫ್ಲವರ್ಸ್ ಅಂತೆ, ಆಮೇಲೆ ಈರುಳ್ಳಿ ಇದೆ ನೋಡಿ, ಬೇಕಾದ ಥರ ಒಂದು ಗಾರ್ನಿಷಿಂಗ್ ಮಾಡೋಕ್ಕೆ ಎಲ್ಲನೂ ರೆಡಿ ಇದೆ ಅವ್ರ ಹತ್ರ. ವೆಜ್ ಗ್ರೀನ್ ಚಿಲ್ಲಿ ಓಕೆ, ಆರ್ಡರ್ ಕೊಡ್ತಿದ್ದೆ. ಹಾಂ, ಓಕೆ. ಘಾಟಿದೆ ಮಸಾಲ. ಇದೇನಿದೆ ಮೇಲೆ ಹಾಕಿರೋದು? ಈಗ ಹಾಕ್ತಿಲ್ಲ. ವೆಜ್ ಗ್ರೀನ್ ಚಿಲ್ಲಿ, ಪನ್ನೀರು ಮತ್ತು ಮೊಸರು, ಬೇಬಿ ಕಾರ್ನ್, 3 ಐಟಮ್. ನೋಡಿ, ಇದು ವೆಜ್ ಹರಾಬರ ಕಬಾಬ್ ಅಂತೆ. ಪ್ಯೂರ್ ವೆಜ್ ಅಲ್ವಾ ಇದು? ಸೂಪರ್ ಸೂಪರ್. ಇಲ್ಲೇ ರೆಡಿ, ಇವೆಲ್ಲ ರೆಡಿ ಆಗಿರೋದು ಅಥವಾ ಮತ್ತೆ ಮಾಡಿ? ರೆಡಿ ಮಾಡಿ. ಹೌದಾ? ಸೂಪರ್. ಇವಾಗ ಆಗಿದ್ರೆ ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ ಅದು? ರೆಡಿ ಇದೆ. ಹಾಂ ಹಾಂ. ಇಲ್ಲಿ ಊಟದ ಜೊತೆಗೆ ಇನ್ನೊಂದು ಸ್ಪೆಷಲ್ ನನಗೆ ಕಣ್ಣಿಗೆ ಬಿದ್ದಿದ್ದು ಅಂದರೆ ಮಾಕ್ಟೇಲ್ ಮತ್ತು ಐಸ್ ಕ್ರೀಮ್ಗಳು. ಇದನ್ನು ಇಲ್ಲೇ ಮತ್ತು ಫ್ರೆಶ್ ಆಗಿ ಪ್ರಿಪೇರ್ ಮಾಡುವಂಥದ್ದು. ಹಾಗಾಗಿ ಅದಕ್ಕೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಕೆಲವು ಮಂದಿನ ಇವರು ಇಟ್ಕೊಂಡಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ ಇವಾಗ. ನಮಸ್ತೆ ಮೇಡಮ್. ಈಗ ನೀವು ಇಷ್ಟೊಂದು ಡಿಸೈನ್ಗಳು ಮತ್ತು ಫುಡ್ಡಲ್ಲಿ ಕೆಲವೊಂದು ಗಾರ್ನಿಷಿಂಗ್ನ ಮಾಡ್ತೀರಲ್ವಾ, ಅದನ್ನು ಎಲ್ಲಿ ಕಲ್ತ್ರಿ ಅಥವಾ ನೀವು ಮಾಡಿ ಬಂದಿದ್ದ? कैसे आपको ये सब कुछ आ गया? मैंने पहले होटल मैनेजमेंट किया था। होटल मैनेजमेंट में पूरा सिखाता है क्या? पूरा सिखाता है। डिज़ाइन करना, कैसे ग्लास डालना, कैसे रखना, पूरा टेस्ट कैसे देना, सब कुछ सिखाते हैं. ಓಕೆ. ಇದು ಬಂದುಬಿಟ್ಟು ನಮ್ಮದು ಸ್ಪೆಷಲ್ ಆಗಿ ಮಡ್ಕ ಐಸ್ ಕ್ರೀಮ್ ಅಂತ. ಮಡ್ಕ ಐಸ್ ಕ್ರೀಮ್ ಅದು? ಇದರಲ್ಲಿ ತುಂಬ ವೆರೈಟಿ ಇದೆ. ಮಡ್ಕ ಪಲ್ವದ ಇದೆ, ಮಡ್ಕ ಲಸ್ಸಿ ಇದೆ, ಮಡ್ಕ ಐಸ್ ಕ್ರೀಮ್ ಇದೆ. ಮಡ್ಕದಲ್ಲಿ ಒಂದು 5-6 ವೆರೈಟಿ ಬರ್ತದೆ. 5-6 ವೆರೈಟೀಸ್ಗಳು. ಇದು ಬಂದುಬಿಟ್ಟು ನೆಟ್ಸ್ ಸಂಡೆ ಅಂತ. ಸ್ಕೂಪ್ ಐಸ್ ಕ್ರೀಮ್ ಬರುತ್ತೆ, ಗಾರ್ನಿಷಿಂಗ್ ಬರುತ್ತೆ, ನೆಟ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಒಳ್ಳೆ ಬೋರ್ಡ್ ಥರ ಮಾಡಿದಿರಲ್ಲ.
ಏನಾದರೆ ಸ್ಪೆಷಲ್ ಕೇಳಿದ್ರೆ ಪ್ರಿಪೇರ್ ಮಾಡಿ ನಾವು ಅವಾಗಲೇ ಕೊಡ್ತೇವೆ. ಈಗ ಹತ್ರದಲ್ಲಿ ಲೇಔಟ್ಗಳು ಮತ್ತು ನಾನು ಈ ಮನೆಗಳ ರೆಸಿಡೆನ್ಷಿಯಲ್ ಏರಿಯಾ ನೋಡಿದೆ. ಈಗ ಬರ್ಡೇಗೆ ಅಥವಾ ಆರ್ಡರ್ ಗಿಡ್ರ್ ಕೊಟ್ಟರೆ ಅದಕ್ಕೆ ಯಾವ ಥರ ಸಪೋರ್ಟ್ ಮಾಡ್ತೀರಿ ನೀವು? ನಾವು ಫುಲ್ ಸಪೋರ್ಟ್, ಅವ್ರಿಗೆ ಯಾವ ಥರ ಬೇಕು ಆ ಥರ ಸಪೋರ್ಟ್. ನಮ್ಮಲ್ಲಿ ನಮ್ಮ ಹೋಟ್ಲಲ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ. ನಮ್ಮ ಬಾಸಲ್ಲಿ ಆಲ್ರೆಡಿ ಕ್ಯಾಟ್ರಿಂಗ್ 1-2-3 ಹೋಟೆಲ್ಸ್ ಇದೆ. ಸಮೃದ್ಧಿ ಗ್ರಾಂಡ್ ಅಂತ ನಮ್ಮದು ಜಿಗ್ನಿ AP ಸರ್ಕಲ್ ದೊಡ್ಡದು ಹೋಟ್ಲಿದೆ. 6-7 ಇಯರ್ಸ್ ಆಗ್ತಾ ಬಂತು. ಎಷ್ಟು ಜನ ಬೇಕಾದರೆ ಓಕೆ, 5,000-10,000 ಜನದ್ದು ಏನಾದರೂ ಕ್ಯಾಟ್ರಿಂಗ್ಸ್ ಬೇಕಾದರೆ ನಮ್ಮ ಬಾಸ್ ರೆಡಿ ಮಾಡಿದ್ದೀವಿ. ಇದಿಷ್ಟು ಹೊರಗಿನ ಒಂದು ಅಟ್ಮಾಸ್ಫಿಯರ್. ಇವಾಗ AC ಸರ್ವಿಸ್ ಹಾಲ್ ಇದೆ, ಅದರೊಳಗಡೆ ಸ್ವಲ್ಪ ಎಂಟ್ರಿ ಕೊಟ್ಬಿಟ್ಟು ಬರೋಣ ಬನ್ನಿ. ವಾವ್, ತುಂಬ ಫ್ರೆಶ್ ಆಗಿ ಮತ್ತು ಒಳ್ಳೆ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥ AC ಹಾಲ್ ನೋಡಿ. ಇದು ಅಗಲವಾಗಿ ಮತ್ತು ಸ್ಪೇಷಿಯಸ್ ಆಗಿರುವಂತಹ ಜಾಗ ಇದು. ನಿಮ್ಗೆ ಹೊರಗಡೆ ಕೂಡ ಚೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ಯಾಮಿಲಿ ಇದೆ ಅಥವಾ ಸ್ವಲ್ಪ ಸೈಲೆಂಟ್ ಆಗಿರುವಂಥ ಮತ್ತು AC ಹಾಲೇ ಬೇಕು ಅಂದರೆ ಈ ಒಂದು ಅಪರ್ಚುನಿಟಿ ಕೂಡ ಇಲ್ಲಿದೆ. ಫಸ್ಟ್ ಟೈಮ್ ಬಂದಿರೋದು, ನಾವು ಚಿಕ್ಕಸಂದ್ರದಿಂದ ಬಂದಿರೋದು. ಹೌದಾ? ಓಕೆ. ಸ್ಟಾರ್ಟರಲ್ಲಿ ಏನು ಸ್ಪೆಷಲ್ ಇತ್ತು? ಬೇಬಿ ಕಾರ್ನ್ ಮಂಚೂರಿಯನ್, ಗೋಬಿ ಮಂಚೂರಿಯನ್, ಚೈನೀಸು ಎಲ್ಲ ಇತ್ತು, ಚೆನ್ನಾಗಿತ್ತು. ಹೌದಾ? ಓಕೆ ಓಕೆ. ನಾವಿರೋದು ಇಲ್ಲೇ ನಿಸರ್ಗಲ್ಲೇ, ಸೊ ನಿಸರ್ಗದಲ್ಲಿ ನೋಡಿದ್ದೆ. ಯಾವುದಲ್ಲ? ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ಇವತ್ತು ಫ್ಯಾಮಿಲಿನ ಕರ್ಕೊಂಡು. ಸೂಪರ್ ಸೂಪರ್. ಇವತ್ತು ರಜೆ ಕೂಡ ಇದೆಯಲ್ಲ, ಓಕೆ, ಎಂಜಾಯ್ ಮಾಡಿ ಫುಡ್ನ. ಥ್ಯಾಂಕ್ ಯು. ಈ ಹೋಟೆಲಿಗೆ ಬಂದಾಗ ಈ ಹೋಟೆಲ್ನ ಮಾಲೀಕರೇ ಸಿಕ್ಕಿದ್ದಾರೆ. ಈ ಲಂಚ್ ಟೈಮಲ್ಲಿ ಅವರು ಕೂಡ ಇಲ್ಲಿ ವಿಸಿಟ್ ಕೊಟ್ಟಿದ್ರು. ಸೊ ಅವ್ರ ಹತ್ರ ಸ್ವಲ್ಪ ಹೋಟೆಲ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಏನಂತ ಕೇಳ್ಬೋದಾ? ಓಕೆ, ನನ್ನ ಹೆಸರು ಜಯರಾಮ್ ಶೆಟ್ಟಿ ಅಂತ. ಅದು ಆ್ಯಕ್ಚುಲಿ ಕುಂದಾಪುರ. ಈ ಹೋಟೆಲ್ ಇಂಡಸ್ಟ್ರಿ ಅಂದರೆ ಕುಂದಾಪುರದವರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆನೇ ಇದೆ ಅಲ್ವಾ? ಖಂಡಿತ ಸರ್. ಈಗ ನೀವು ಹೋಟೆಲ್ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ? ಮೊದಲಿಂದನೂ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಅಥವಾ ಹೇಗಿದು? ಹಾಗೇನು ಆ್ಯಕ್ಚುಲಿ ನಾನು ಡಿಗ್ರಿ ಮುಗಿಸಿ BA ಮಾಡಿದ ನಂತರ ನನಗೊಂದು ಜಾಬ್ ಸರ್ಚಿಗೆ ಬಂದೆ. ನನ್ನ ರಿಲೇಷನು ನನ್ನ ತಂದೆ ಕಡೆಯವರೊಬ್ಬರು ಇದ್ದರು. ಅವ್ರ ಜೊತೆ ನನಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ಅವರು ಬಿಸ್ನೆಸ್ ನೋಡಿ ನಾನು ಒಂದು ದಿವಸ ಏನಾದರೂ ಮಾಡಬೇಕು. ಈ ಕಂಪ್ನಿ ಜಾಬಾಗಿ ಹೋದರೆ ನನಗೆ ದೊಡ್ಡದಾಗಿ ಬಿಸ್ನೆಸ್ ಆಗಿ ಬೆಳೆಯೋಕ್ಕಾಗೋದಿಲ್ಲ. ನಾನು ಒಂದು ಬಿಸ್ನೆಸ್ ಮಾಡಬೇಕು, ಅದರ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ಒಂದು ದೊಡ್ಡ ಇಂಟೆನ್ಷನ್ ಇತ್ತು. ಹಾಗಾಗಿ ನಾನು ಈ ಜಿಗಣಿ ಅಂತ ಊರಿಗೆ ಬಂದು ಆವಾಗ 2007 ಬಂದಿದ್ದೀನಿ. ನಾನು ಸ್ವಲ್ಪ ರೂರಲ್ಲಿತ್ತು, ಹೇಗೆ ಮಾಡೋದು ಬಿಸ್ನೆಸ್ಸು ಇಲ್ಲಿ ಹೇಗೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೆ. ನಾನೊಂದು ಕ್ಯಾಟ್ರಿಂಗು ಸ್ಟಾರ್ಟ್ ಮಾಡಿದೆ. ಅಂದರೆ ಈ ಫಾರ್ಮಾ ಕಂಪ್ನಿಗೆ ಊಟ ಸಪ್ಲೈ ಕೊಡುವಂಥದ್ದು ಸ್ಟಾರ್ಟ್ ಮಾಡಿದೆ. ಅದರ ನಂತರ ಒಂದು ರೆಸ್ಟೋರೆಂಟು ಜಿಗಣಿ ಅಂಥದ್ದು ಒಂದು ಏರಿಯಾದಲ್ಲಿ ಇಲ್ಲಿ ಜನ ತುಂಬ ಹುಡ್ಕೊಂಡು ಬೆಂಗಳೂರಂಥ ಸಿಟಿ ಕಡೆ ಹೋಗಬೇಕಿತ್ತು. ಬೇಡ, ನಾವೇ ಏನಾದರೂ ಒಂದು ಮಾಡಿಬಿಟ್ಟು ಈ ಫುಡ್ ಡಿಪಾರ್ಟ್ಮೆಂಟಲ್ಲಿ ಜನರಿಗೆ ತೋರಿಸೋಣ ಅಂತ ಒಂದು ರೆಸ್ಟೋರೆಂಟು ನಮ್ಮ APC ಸರ್ಕಲ್ ಜಿಗಣಿಗೆ ಒಂದು ಸ್ಟಾರ್ಟ್ ಮಾಡಿದೆ. ಅದರ ನಂತರ ಬೇರೆ ಬೇರೆ ಕಡೆ ಬ್ರಾಂಚಸ್ ಎಲ್ಲ ಮಾಡಿದ್ದೀವಿ. ಇವನ್ನು ನಮ್ಮ ವಿಧಾನಸೌಧ ಅಸೆಂಬ್ಲಿ ಕ್ಯಾಂಟೀನು ನಾನೇ ಮಾಡ್ತಾ ಇದ್ದೀನಿ, ಶಾಸಕರ ಭವನ ಕ್ಯಾಂಟೀನು ಮಾಡ್ತಾ ಇದ್ದೀನಿ. ಇವಾಗ ನನ್ನ ರನ್ನಿಂಗ್ ಇದೆ, ನಡೀತಾ ಇದೆ. ಹೇಗಿದೆ ಊಟ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಆರ್ಡರ್ ಮಾಡಿದ್ರೆ ನೀವು? ರೋಟಿ ಕರಿ. ಇಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಇದು 2ನೇ ಸತಿ ಮಾಡ್ತಾ ಇರೋದು. ಮೊದಲು ಬಂದಿದ್ರಾ? ಹೌದು ಹೌದು. 10 ದಿವಸದಲ್ಲಿ 2ನೇ ಸಲ ಬರ್ತಾ ಇರೋದಾ? ಹೌದು. ಓಕೆ, ನೈಸ್. ನೋಡಿ, ಇವರು ಆ್ಯಕ್ಚುಲಿ ನಾರ್ತ್ ಸ್ಪೆಷಲನ್ನೇ ಚೂಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಮತ್ತು ಇಲ್ಲಿ ಸ್ಟಾರ್ಟರಿಂದ ಹಿಡಿದು ಈಗ ಮಕ್ಕಳಿಗೆ ಐಸ್ ಕ್ರೀಮು, ಡೆಸರ್ಟು ಮತ್ತು ಸೌತ್ ಇಂಡಿಯನ್ ಸ್ಪೆಷಲ್ ಎಲ್ಲನೂ ಕೂಡ ಕೇಟರ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ವೆರೈಟೀಸ್ಗಳಲ್ಲಂತೂ ಸಿಕ್ಕಾಪಟ್ಟಿದೆ ಆಪ್ಷನ್ಗಳು. ಲೆಮನ್ ಟೀ, ಗ್ರೀನ್ ಟೀ, ಜಿಂಜರ್ ಟೀ, ಬೂಸ್ಟು, ಹಾರ್ಲಿಕ್ಸು ಎಲ್ಲನೂ ಇದೆಯಾ? ಎಲ್ಲ ಥರ ಸಿಗುತ್ತೆ. ಇದು ಇಮಿಡಿಯೇಟ್ಲಿ ರೆಡಿ ಮಾಡ್ತೀರಾ ಅಥವಾ ನೀವು ಮಾಡಿರೋದಾ? ಇಮಿಡಿಯೇಟ್ ಕೇಳಿದಾಡ್ಗಿರುತ್ತೆ ಸರ್. ಆಗಲೇ ರೆಡಿ ಆಗೋದು? ಕೇಳಿದಾಡ್ ಕೊಡ್ತೀವಿ. ನೋಡೋಣ ಮಕ್ಕಳಿಗೆ ಸ್ಪೆಷಲಾಗಿ ಏನು ಮಾಡ್ತಾರೆ ಅಂತ. ಇದು ಹೊಲಿಯೋದ್ರಲ್ಲ ಮತ್ತೆ ಬಿಸ್ಕೆಟ್ನ ಪೀಸ್ ಆ್ಯಕ್ಚುಲಿ. ಸೈಡಿಗೆ ಒಂದು ಅಂಬ್ರೆಲಾನ ಸಿಕ್ಸೇ ಬಿಟ್ರು. ಅದೇನದು ಮೇಲಿಂದ? ಸಾಸ್ ಹೇಗ್ಯಾ? ಸ್ಟ್ರಾಬೆರಿ ಸಾಸ್. ಹಾಂ ಹಾಂ. ನೋಡಿ, ಬೇಬಿ ಸ್ಪೆಷಲ್ ರೆಡಿ ಮಾಡೇ ಬಿಟ್ರು. ಹಾಂ 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 ಹಾಂ. ಥೋड़ा ಗಾರ್ನಿಶಿಂಗ್ ಏನೇ? ಈ ಏರಿಯಾದಲ್ಲಿ ಒಂದು ಸ್ವಲ್ಪ ರೆಸಿಡೆನ್ಸಿಯಲ್ ಜಾಸ್ತಿ ಇದೆ. ಗ್ರಾನೈಟ್ ಶೋರೂಮ್ವರೆಗೆ ಔಟ್ ಸೈಡ್ ಬಂದವರಿಗೆ ಒಂದು ಸ್ವಲ್ಪ ಏನಾದರೂ ಫುಡ್ ವೆರೈಟಿ ಕೊಡೋಣ ಅಂದ್ಕೊಂಡು ಇಲ್ಲೊಂದು ಸ್ಟಾರ್ಟ್ ಮಾಡಿ ಒಂದು
10 days ಆಗಿದೆ ಅಷ್ಟೇ. ಓಹ್ ನೋಡಿ ಎಂಥ ಟೈಮಿಂಗ್. ನಾನು ಆ್ಯಕ್ಚುಲಿ ಇದು ಆಲ್ರೆಡಿ ಸೆಟಪ್ ಆಗಿರೋ ವರ್ಷಗಟ್ಟಲೆ ಮೊದಲಿಂದ ಇರುವಂಥ ಹೋಟೆಲ್ ಅನ್ಕೊಂಡು ಒಳಗಡೆ ಬಂದಿರೋದು. ಕೇವಲ 10 days ಆಯ್ತಾ ಇಲ್ಲಿ? ಹೌದು ಸರ್, 10 days ಆಗಿದೆ. ದುಡ್ಡು ಮತ್ತು ಬಿಸ್ನೆಸ್ ಲಾಭ ನಷ್ಟ ಅವಾಗ ಬೇರೆ ಇರುತ್ತೆ. ಬಟ್ ಏನೋ ಒಂದು ಸರ್ವಿಸಲ್ಲಿ ನಾವು ಫುಡ್ ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ನಾವು ಒಂದು ಸರಿಯಾಗಿ ಜನರು ರೀಚ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಹಾಗಾಗಿ ನೆಕ್ಸ್ಟ್ ಈಗ ಸ್ವಲ್ಪ ನಮ್ಮ ಜಿಗಣಿಯಲ್ಲಿ ಈ ಥರ ಈ ಅಂಬಿಷನ್ ಕೊಟ್ಟು ಮಾಡಿದರೆ ಇಲ್ಲಿ ಜನರಿಗೆ ತುಂಬ ಲೈಕ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಇಂಟೀರಿಯರು ಅಂಬಿಷನ್ ಮಾಡಿದೆ. ತುಂಬ ಜನರಿಗೆ ಲೈಕ್ ಆಗ್ತಿದೆ. ಇನ್ನು ನಿಮ್ಮ ಒಪಿನಿಯನು ಬೇರೆಯವರ ಒಪಿನಿಯನು ಹೇಗೆ ಬರುತ್ತೆ ನೋಡೋಣ ಸರ್. ನಮ್ಮಲ್ಲಿ ಒಂದು ಮಸಾಲೆ ದೋಸೆ ಅನ್ನುವಂಥದ್ದು ಒಂದು ಸ್ವಲ್ಪ ಲಾಂಗ್ ಆಗಿ ಬರ್ತದೆ, ಒಂದಿಷ್ಟು ಉದ್ದ ಬರ್ತದೆ. ಪೇಪರ್ ಮಸಾಲೆ ಆಗಲಿ ಪೇಪರ್ ಪ್ಲೇನ್ ಆಗಲಿ ಅದು 2 ವೆರೈಟಿಯಲ್ಲಿ ಕೊಡ್ತೀವಿ. ಸವಾಲ 2 ಸೈಡಿಗೆ ಆಗ್ತಾ ಇದೆಯಲ್ರಿ? ತುಪ್ಪದ ಮೇಲೆ ಬೆಣ್ಣೆ ಡಬಲ್ ಧಮಾಕ ಥರ ಇದೆಯಲ್ಲ ಇದು. ಮಗ ಸಾಂಬಾರು ಚಟ್ನಿ ಹಾಕೋ. ನೋಡಿ, ಮಾರುದ ದೋಸೆಗೆ ನಾನು ಮಾರು ಹೋಗಿದ್ದು ಸುಳ್ಳಲ್ಲ ಆ್ಯಕ್ಚುಲಿ. ನನಗಂತೂ ಮಾರ್ನಿಂಗಿಂದ ಸಂಜೆವರೆಗೆ ದೋಸೆ ಎಷ್ಟು ಟೈಮ್ ಕೊಟ್ಟರು ಕೂಡ ಬಾರಿಸ್ತಾನೆ ಇರ್ತೀನಿ. ಊಟದಕ್ಕಿಂತ ಹೆಚ್ಚಾಗಿ ದೋಸೆನೇ ನಮ್ಮ ಕಡೆ ಫೇಮಸ್ಸು. ಸೊ ಈ ಒಂದು ಮಾರುದದ ದೋಸೆ ಇದು ಇಲ್ಲಿ ಸ್ಪೆಷಲ್ ಅಂತೆ ಸಮೃದ್ಧಿ ಹೋಟೆಲಲ್ಲಿ. ನೋಡಿ, ಈಗ ಅಳತೆ ಮಾಡಿದ್ರೆ ಆಲ್ಮೋಸ್ಟು 1 2 ಕರೆಕ್ಟು 2 ಫೀಟ್ ಇರುವಂಥದ್ದು ಸೈಜಲ್ಲಿ. ಸೊ ಒಬ್ಬರಿಗೆ ಕರೆಕ್ಟ್ ಆಗುತ್ತೆ. ಹಸಿದು ಬಂದರೆ ಖಾಲಿ ಮಾಡ್ಬೋದೇನೋ, ಇಲ್ಲ ಅಂದರೆ ಶೇರ್ ಮಾಡ್ಕೋಬೋದು. ಸಖತ್ತಾಗಿ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಇದೆ. ಮತ್ತು ಹಿಟ್ಟನ್ನು ಒಳ್ಳೆ ಹದವಾಗಿ ರೆಡಿ ಮಾಡಿದ್ದಾರೆ. ಈಗ ಲಾಸ್ಟ್ ಮೂಮೆಂಟಲ್ಲಿ ಹಿಟ್ಟನ್ನು ರೆಡಿ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಹುಳಿ ಬರದೇ ಇರುವಂಥ ಹಿಟ್ಟಿನ ಒಂದು ಸ್ವಾದನೆ ಬೇರೆ ಇರುತ್ತೆ. ಇದು ಎಕ್ಸಾಕ್ಟಾಗಿ ಎಷ್ಟು ಬೇಕೋ ಅಷ್ಟು ಒಂದು ಹದವನ್ನು ರೆಡಿ ಮಾಡ್ಕೊಂಡಿರೋದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿದೆ. ಹಬ್ಬ, ಈ ಒಂದು ಕಿಲೋಮೀಟ್ರ್ ಆಗಲದ ದೋಸೆ ಫಿನಿಷ್ ಮಾಡೋವರೆಗೆ ಬೆವರು ಇಳಿದೋಯ್ತು. ಈಗ 1 ಅಲ್ಲ 2 ಮಾಕ್ಟೇಲನ್ನು ನಾನು ಆರ್ಡರ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಒಂದು ಬಂದುಬಿಟ್ಟು ವಾಟರ್ ಮೆಲನ್ ಅಲ್ವಾ, ನೋಡಿ ಎಷ್ಟು ಸಖತ್ತಾಗಿ ಡೆಕೋರೇಟ್ ಮಾಡಿ ಕಳಿಸಿದ್ದಾರೆ. ಒಂದಿದಾದರೆ ಮತ್ತೊಂದು ಇದು ಪಿನಕೊಡಿಲ್ಲ ಅಲ್ವ ಇದು ಇನ್ಫ್ಯಾಕ್ಟ್ ನೋಡಿ, ಒಂದು ಮಾಕ್ಟೇಲ್ನ ಕ್ವಾಲಿಟಿ ಇರುತ್ತೆ ಮತ್ತು ಮಿಲ್ಕ್ ಶೇಕ್ ಎರಡರದ್ದು ಮಿಕ್ಸ್ ಆಗಿರುವಂಥ ಒಂದು ಫ್ಲೇವರ್ ಇರುತ್ತೆ. ಹಾಗಾಗಿ ಇದು ಒಂದು ಸ್ಪೆಷಲ್ ವೆರೈಟಿ. ಒಳ್ಳೆ ಮರುಭೂಮಿಯಲ್ಲಿ ಒಂದು ಮಳೆ ಬಂದರೆ ಹೆಂಗಿರುತ್ತೋ ಹಂಗಾಯಿತು. ಈ ದೋಸೆ ತಿನ್ನೋರಿಗೆ ಫುಲ್ ಒಳಗಡೆ ಡ್ರೈ ಆಗಿಬಿಟ್ಟಿತ್ತು. ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಮಾತ್ರ ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇಲ್ಲೇ ಫ್ರೆಶ್ ಆಗಿ ರೆಡಿ ಮಾಡೋದಂತೆ. ಇಲ್ಲಿ ಯಾವುದೋ ರೆಡಿಮೇಡ್ ಆಗಿ ಅಥವಾ ಇಲ್ಲೇ ಮೊದಲೇ ಪ್ರಿಪೇರ್ ಮಾಡಿ ಇಡುವಂಥದ್ದಲ್ಲ. ಆರ್ಡರ್ ಕೊಟ್ಟ ಮೇಲೆ ತಕ್ಕಂತೆ ಗ್ಲಾಸನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಬೇಕಾದ ಫ್ರೂಟನ್ನು ಸೆಲೆಕ್ಟ್ ಮಾಡಿ ಫ್ರೆಶ್ ಆಗಿ ರೆಡಿ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಯಾವುದು ಫ್ರೆಶ್ನೆಸ್ ಇದರಲ್ಲಿ ಉಳ್ಕೊಂಡಿರೋದು. ಅಬ್ಬಾ, ಒಂದು ಮುಗೀತು. ಈಗ ಮತ್ತೊಂದು ಜವಾಬ್ದಾರಿ ಇದೆ ನಮಗೆ. ಸೊ ಪಿನಕೊಡಿಲ್ಲ ನೀವು ಬೇರೆ ಕಡೆ ಕುಡಿದಿರ್ತೀರ, ಇಲ್ಲಾಂದರೆ ಕೆಲವು ಜನಕ್ಕೆ ಇದು ಹೊಸದಾಗಿರುತ್ತೆ. ನೋಡಿ, ಫಸ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಪ್ರಿಪೇರ್ ಮಾಡಿ ಇಲ್ಲಿ ತಂದು ಕೊಡುವಷ್ಟರಲ್ಲಿ ಅದು ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆಗಿರುತ್ತೆ. ಅದನ್ನು ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ. ಗಾರ್ನಿಷಿಂಗ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ಒಂದು ಅಂಬ್ರೆಲಾನ ಕೊಟ್ಟಿರುವಂಥದ್ದು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಪೈನಾಪಲ್ನ ಸ್ಲೈಸ್ ಕೂಡ ಆ್ಯಡ್ ಮಾಡಿದ್ದಾರೆ ಅದಕ್ಕೆ. ಸಖತ್ ಸ್ಮೂದಿ. ಇದಕ್ಕೆ 90 ಮಾರ್ಕ್ಸ್ ಕೊಟ್ಟು ಇದಕ್ಕೆ 110 ಹೋಗುತ್ತೆ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಫ್ರೆಶ್ ಆಗಿದೆ. ಇನ್ನೊಂದು ಸ್ಪೆಷಲ್ ಅಂದರೆ ಐಸ್ ಕ್ರೀಮ್ಗಳಲ್ಲಿ ಅಥವಾ ಜ್ಯೂಸ್ಗಳಲ್ಲಿ ನೀವು ಯಾವತ್ತಾದರೂ ಈ ಕೋಕೋನಟ್ನ ಅಥವಾ ತೆಂಗಿನ ತುರಿನ ಹಾಕಿದ್ದನ್ನು ನೋಡಿದ್ದೀರಾ? ಅದನ್ನು ನೀವು ಟೇಸ್ಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಇದನ್ನು ತೆಗೆದುಕೋಬೇಕು. ಮಿಡ್ಲಲ್ಲಿ ನಿಮಗೆ ಬಾಯಿಗೆ ಹಾಗೆ ಸಿಗ್ತಾ ಇರುತ್ತೆ ಆ ಒಂದು ಕೋಕೋನಟ್ನ ಒಂದು ಫ್ಲೇವರ್. ಅದು ಕೂಡ ಫ್ರೆಶ್ ಆಗಿರುವಂಥ ಈಗಲೇ ರೆಡಿ ಮಾಡಿರುವಂಥ ತೆಂಗಿನ ತುರಿ ಅನಿಸುತ್ತೆ. ಹಾಗಾಗಿ ಫ್ರೆಶ್ನೆಸ್ಸಿಗೆ ಅದು ಆ್ಯಡೆಡ್ ಫ್ಲೇವರ್ ಅನಿಸುತ್ತೆ. ಅದು ಸ್ಟಾರ್ಟಿಂಗಲ್ಲಿ ನಿಮಗೆ ಸಿಗಲ್ಲ, ಮಿಡ್ಲಲ್ಲಿ ಹೋಗ್ತಾ ಇದ್ದಂಗೆ ಬಾಯಿಗೆ ಬಂದು ಕೊಚ್ಕೊಳ್ಳುವಂಥದ್ದು. ಆ ಒಂದು ಕೋಕೋನಟ್ನ ಫ್ಲೇವರ್, ಪೈನಾಪಲ್ನ ಫ್ಲೇವರ್, ಆಮೇಲೆ ಮಿಲ್ಕ್ನ ಒಂದು ಫ್ಲೇವರ್, ಜೊತೆಗೆ ಫ್ರೆಶ್ ಆಗಿರೋ ಫ್ರೂಟ್ನ ಒಂದು ಮಜಾ ಇದೆಯಲ್ಲ, ಅದು ಕಂಪ್ಲೀಟಾಗಿ ಇದರಲ್ಲಿ ಮಿಕ್ಸ್ ಆಗಿರುವಂಥದ್ದು. ಸೊ
ಒಂದು ಮಲ್ಟಿಪಲ್ ಟೇಸ್ಟನ್ನು ನೀವು ಅದರಲ್ಲೇ ನೋಡಬೇಕಂದ್ರೆ ಈ ಒಂದು ಸ್ಪೆಷಲನ್ನು ತೆಗೆದುಕೋಬೇಕು. ಇಷ್ಟೊತ್ತು ನಾವು ನೋಡಿದಂತಹ ಈ ಒಂದು ಸಮೃದ್ಧಿ ಹೋಟೆಲ್ನ ಇನ್ನೊಂದು ಬ್ರಾಂಚ್ ಮೊದಲೇ ಸ್ಟಾರ್ಟ್ ಆಗಿರುವಂಥದ್ದಂತೆ. ಅದು ಸುಮಾರು 6 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿರುವಂಥದ್ದು. ಅದು ಜಿಗಣಿಯ APC ಸರ್ಕಲಲ್ಲಿದೆ. ಅದನ್ನು ಕೂಡ ನಾನು ಈಗ ಆನ್ ದ ವೇ ಹೋಗ್ತಾ ಇರೋದ್ರಿಂದ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಸಮೃದ್ಧಿ ಗ್ರ್ಯಾಂಡ್ ಅಂತ ಇಲ್ಲಿ. ಇಷ್ಟೊತ್ತು ನಾವು ನೋಡಿದ್ದು ಸಮೃದ್ಧಿ ಗಾರ್ಡನ್ನು. ಈ ಹೋಟೆಲ್ನ ಹೆಸರು ಬಂದುಬಿಟ್ಟು ಸಮೃದ್ಧಿ ಗ್ರ್ಯಾಂಡ್ ಅಂತ. ಇದು ಮೊದಲೇ ಸ್ಟಾರ್ಟ್ ಆಗಿರುವಂಥ ಹೋಟೆಲು. ಇದು ವೆಜ್ಜಿಗೆ ಎಕ್ಸ್ಕ್ಲೂಸಿವ್ ಆಗಿ ರೈಟ್ ಸೈಡಲ್ಲಿ ಇರುವಂಥದ್ದು, ನಾನ್ ವೆಜ್ ಲೆಫ್ಟ್ ಸೈಡಲ್ಲಿದೆ. ಇದು ಸ್ವಲ್ಪ ಇನ್ನೂ ಸ್ಪೇಷಿಯಸ್ ಆಗಿದೆ ನೋಡಿ ಹೊರಗಡೆ, ಮತ್ತು ಟ್ರೆಡಿಷ್ನಲ್ ಆಗಿ ಮಾಡಿರುವಂಥ ಹೋಟೆಲು. ಒಂಥರ ಆನಂದ ಭವನ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೋ ಆ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ಈಗ ಸುಮಾರು 4 ಗಂಟೆ ಆಗ್ತಾಯಿದೆ. ನಾನು ಇವರ ರೀಸೆಂಟಾಗಿ ಓಪನ್ ಆಗಿರುವಂಥ ಬ್ರಾಂಚಲ್ಲಿ ಊಟ ಮಾಡ್ಕೊಂಡು ಬಂದಿರುವಂಥದ್ದು. ಬಟ್ ಇವಾಗ ಬರ್ತಾ ಇದ್ದಂಗೆ 4 ಗಂಟೆ ಆಗ್ತಾಯಿದೆ. ಅದು ಕೂಡ ನೋಡಿ ಇಲ್ಲಿ ಸಖತ್ ಇನ್ಫ್ಲೋ ಇರುವಂಥದ್ದು. ಬಹುಶಃ ಟೈಮ್ ಕಸ್ಟಮರ್ಗಳನ್ನು ಇವರು ತುಂಬ ಚೆನ್ನಾಗಿ ಹಿಡಿದಿಟ್ಕೊಂಡಿದ್ದಾರೆ ಅನಿಸುತ್ತೆ. ಹಾಗೆಯೇ ಇಲ್ಲಿ ನಾನು ಇವಾಗ 4 ಗಂಟೆ ಟೈಮಲ್ಲಿ ಏನು ಸ್ಪೆಷಲ್ ಇದೆ ಕಾರಣ. ಸರ್ ನಮಸ್ತೆ. ನಮಸ್ತೆ ಸರ್. ಏನೇನು ಇಟ್ಟಿದ್ದೀರಾ ಐಟಮ್ಸ್ಗಳು ಈ ಈವ್ನಿಂಗ್ನಲ್ಲಿ? ಇವಾಗ ದೋಸೆ ಐಟಮ್ ಇದೆ, ಮತ್ತೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಇದೆ ಅಂತ ಸಾವಿಗೆ ಬಾತು, ಬೋಂಡ, ಮಂಗಳೂರು ಬೋಂಡ ಅದೆಲ್ಲ ಇರುತ್ತೆ. ಬೋಂಡ ಸೂಪು ಅವೆಲ್ಲ ಇರುತ್ತೆ. ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎರಡೂ ಇದೆ. ಎರಡು ಮಿಕ್ಸಾ? ಹಾಂ, ಎರಡು ಮಿಕ್ಸ್. ಸಖತ್ ಸ್ಪೇಷಿಯಸ್ ಆಗಿದೆ. ಮತ್ತು ಅವ್ರು ಹೇಳ್ದಂಗೆ ಸೌತ್ ಇಂಡಿಯನ್ನಲ್ಲಿ ಮತ್ತು ನಾರ್ತ್ ಇಂಡಿಯನ್ನಲ್ಲಿ ಏನೇನು ಬೇಕು ಎಲ್ಲ ಐಟಮ್ಸ್ಗಳು ಒಂದು ವೆಜ್ ಹೋಟೆಲ್ನಲ್ಲಿ ಸಿಗಬೇಕಾಗಿರೋ ಎಲ್ಲ ಐಟಮ್ಗಳು ಸಿಗುತ್ತೆ. ಇದು APC ಲೇಔಟು. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಆ ಕಡೆ ಹೋದರೆ ನಾನು ಮೊದಲೇ ತೋರಿಸಿದಂಥ ಒಂದು ಬ್ರಾಂಚ್ ಏನಿದೆ ಆ ಒಂದು ಹೋಟೆಲ್ಗೂ ಕೂಡ ನೀವು ವಿಸಿಟ್ ಕೊಡ್ಬೋದು. ಅದು ತುಂಬ ಎಕ್ಸ್ಕ್ಲೂಸಿವ್ ಆಗಿರುವಂಥ ಹೋಟೆಲು. ಇಲ್ಲೂ ಕೂಡ ಯಾವುದೇ ಒಂದು ಕಡಿಮೆ ಇಲ್ಲ ನೋಡಿ. ಮಸಾಲ ಪುರಿ ಗಮ್ಮಂತ ಇದೆ. ಹಾಂ, ಟೀ ಕೊಡಿ. ಈಗ ತಾನೇ ಊಟ ಆಗಿದೆ, ಬಟ್ ಟೀ ಕುಡಿಯೋದೇ ಹೊರಟ್ರೆ ಮಜಾ ಇರಲ್ಲ. ಈ ಹೋಟೆಲ್ನಲ್ಲಿ ಇವಾಗ ನಾವು ಟೀ ಟೇಸ್ಟ್ ಮಾಡೋಣ. ಜೊತೆಗೆ ಮಸಾಲ ಪುರಿ ಸ್ಮೆಲ್ ಆಲ್ರೆಡಿ ಮೂಗಿಗೆ ಎಂಟ್ರಿ ಕೊಟ್ಟಿದೆ, ಸೊ ಅದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ. ಒಂದು ಮಸಾಲ ಪುರಿ ಒಂದು ಟೀ ಕುಡಿದ್ಬಿಟ್ಟು ಇಲ್ಲಿಂದ ಪ್ರಯಾಣವನ್ನೇ ಮುಂದುವರ್ಸೋಣ ಬನ್ನಿ. ಸೊ ಸಮೃದ್ಧಿ ಗಾರ್ಡನಿಂದ ಪ್ರಾರಂಭ ಆಗಿ ಸಮೃದ್ಧಿ ಗ್ರ್ಯಾಂಡಲ್ಲಿ ಇವತ್ತಿನ ಈ ಒಂದು ಜಿಗಣಿಯ ಪ್ರಯಾಣ ಎಂಡ್ ಆಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಸಾಲಾ ಚಾಯ್ ಮೀಡಿಯಾ. ಮತ್ತೆ ಸಿಗ್ತಾ ಇರೋಣ. ಎಲ್ಲರೂ ಪ್ಲೀಸ್ ಟೇಕ್ ಕೇರ್. ಬಾಯ್.